ಹಾಯ್, ನಾನು ನಿಮ್ಮ ವಿಶಾಲ್. ಎಲ್ರಿಗೂ ಮತ್ತೊಮ್ಮೆ ನನ್ನ ಹೊಸ ವಿಡಿಯೋಗೆ ಸ್ವಾಗತ. ಆ್ಯಂಡ್ 2026 ಇಂದು ಹೊಸ ವಿಡಿಯೋ, ಆಮೇಲೆ ಈ ವರ್ಷದ್ದು ಫಸ್ಟ್ ವಿಡಿಯೋಗೆ ಎಲ್ರಿಗೂ ವೆಲ್ಕಮ್ ಆ್ಯಂಡ್ ಸ್ವಾಗತ. ಆ್ಯಂಡ್ 2026 ಅಲ್ಲಿ ನೀವೇನಾದರೂ ಒಬ್ಬ ಒಳ್ಳೆ ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಆ್ಯಂಡ್ ವ್ಯಾಲ್ಯೂಬಲ್ ಯೂಟ್ಯೂಬರ್ ಆಗಬೇಕು ಆ್ಯಂಡ್ ನಾನು ಯೂಟ್ಯೂಬಲ್ಲಿ ಒಳ್ಳೆ ಹೆಸರು ಮಾಡಬೇಕು ಅಂತ ನೀವೇನಾದ್ರು ಅನ್ಕೊಂಡಿದ್ದೀರಾ ಅಂತಂದರೆ, ಆ್ಯಂಡ್ ನನ್ನ ಕಡೆಯಿಂದ ಸ್ವಲ್ಪ ಸಜೆಷನ್ಸ್ ಇದೆ. ಯಾಕಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 1 ವರ್ಷ ಪ್ಲಸ್ 1 ಮಂತ್ ಆಯಿತು. ಆಲ್ಮೋಸ್ಟ್ 1 ಇಯರ್ ಆಗಿದೆ. ಆ್ಯಂಡ್ ಯೂಟ್ಯೂಬಲ್ಲಿ 2026 ಅಲ್ಲಿ ಕರೆಂಟ್ ಯೂಟ್ಯೂಬ್ ಟ್ರೆಂಡ್ಸು ಸ್ವಲ್ಪ ಚೇಂಜ್ ಆಗಿದೆ ಆ್ಯಂಡ್ ಅದ್ರ ಬಗ್ಗೆ ಸಜೆಷನ್ಸ್ ಕೊಡ್ತೀನಿ. ನೀವು ಬಿಗಿನರ್ ಆಗಿರ್ಬೋದು, ಇಲ್ಲ ಅಂತಂದರೆ ಇಂಟರ್ಮೀಡಿಯೇಟ್ ಯೂಟ್ಯೂಬರ್ ಆಗಿರ್ಬೋದು. ಆ್ಯಂಡ್ 2026 ಅಲ್ಲಿ ನಾನು ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಆ್ಯಂಡ್ ಯೂಟ್ಯೂಬಲ್ಲಿ ಬೆಳಿಬೇಕು ಆ್ಯಂಡ್ ಫೇಮಸ್ ಆಗಬೇಕು ಆ್ಯಂಡ್ ಪ್ಲಸ್ ಒಂದು ಒಳ್ಳೆ ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಆ್ಯಂಡ್ ವ್ಯಾಲ್ಯೂಬಲ್ ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂತ ನೀವು ಅನ್ಕೊಂಡಿದ್ದೀರಾ ಅಂತಂದರೆ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಇದರಲ್ಲಿ ಈ ಒಂದು ಯೂಟ್ಯೂಬ್ ಟ್ರೆಂಡ್ಸಲ್ಲಿ ಇನ್ನೊಂದು ಸ್ಪೆಷಲ್ ಟಿಪ್ ಇದೆ ಮತ್ತು ಸ್ಪೆಷಲ್ ಸಜೆಷನ್ ಇದೆ. ಯೂಟ್ಯೂಬ್ ಟ್ರೆಂಡಲ್ಲಿ ಈ ಟಿಪ್ಪು ಆ್ಯಂಡ್ ಈ ಒಂದು ಟಿಪ್ಪು ತುಂಬ ವೈರಲ್ ಆಗಿದೆ. ಆ್ಯಂಡ್ ಲಾಸ್ಟ್ ಏನಿತ್ತು ಓಲ್ಡ್ ಟ್ರೆಂಡ್ ಇತ್ತು, ಅದು ಹೊಸ ಟ್ರೆಂಡ್ ಆಗಿ ಚೇಂಜ್ ಆಗಿದೆ. ಆ ಟಿಪ್ ತಿಳ್ಕೊಬೇಕಂತಂದರೆ ಆ್ಯಂಡ್ ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ಫಸ್ಟ್ ಟಿಪ್. ಫಸ್ಟ್ ಟಿಪ್ ಬಂದು ಕ್ಯಾಮ್ರಾ ಸೆಟ್. ಕ್ಯಾಮ್ರಾ ಸೆಟ್ DSLR ಯೂಸ್ ಮಾಡಬೇಕಾ, ಇಲ್ಲ ಅಂತಂದರೆ ನಮ್ಮ ಮೊಬೈಲ್ ಕ್ಯಾಮ್ರಾ ಇದೆ. ಮೊಬೈಲ್ನೇ ನಾವು ಯೂಸ್ ಮಾಡಿಕೊಂಡು ಶೂಟ್ ಮಾಡ್ಬೋದು ಅಂತ ಎಷ್ಟೊಂದು ಜನ ನನಗೆ ಪ್ರಶ್ನೆಗಳು ಕೇಳ್ತಾ ಇರ್ತಾರೆ. ನಾನು ಸಜೆಸ್ಟ್ ಮಾಡೋದು ಏನಂತಂದರೆ, ನೀವು ಇವಾಗ ಕರೆಂಟ್ಲಿ ಬಿಗಿನರ್ ಆಗಿ ಶುರು ಮಾಡ್ತಾ ಇದ್ದೀರ ಅಂತಂದರೆ ನಿಮ್ಮ ಮೊಬೈಲಲ್ಲಿ ನೀವು ಶೂಟ್ ಮಾಡ್ಕೊಬೋದು. ಮೊಬೈಲ್ ಈಸ್ ಮೋರ್ ದೆನ್ ಎನಫ್. ಏನಂತಂದರೆ ಎಲ್ಲ ಜನಗಳು ಕ್ವಾಲಿಟಿ ಕೇಳಲ್ಲ, ಆದರೆ ನಿಮ್ಮ ಆಡಿಯೋ, ಆಮೇಲೆ ನೀವು ಹೆಂಗೆ ಪ್ರೆಸೆಂಟ್ ಮಾಡ್ತೀರಾ, ಒಂದು ಇನ್ಫಾರ್ಮೇಷನ್ ಬಗ್ಗೆ ಏನಾದರೂ ನೀವು ಯಾವ್ದ್ರ ಮೇಲೆ ಪ್ಯಾಷನ್ ಇದೆ, ಒಂದು ಟಾಪಿಕ್ನ ಹೆಂಗೆ ಪ್ರೆಸೆಂಟ್ ಮಾಡ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕ್ಯಾಮ್ರಾ DSLR ಇಲ್ಲಾಂದರೆ ನಿಮ್ಮ ಮೊಬೈಲ್ ಕ್ಯಾಮ್ರಾ ಇದ್ದು ಕ್ವಾಲಿಟಿ ಮ್ಯಾಟರ್ ಆಗೋದೇ ಇಲ್ಲ. ಆ್ಯಂಡ್ ಆಡಿಯೋ ಕೂಡ ಮ್ಯಾಟರ್ ಆಗುತ್ತೆ. ಕ್ರಿಸ್ಪ್ ಆ್ಯಂಡ್ ಕ್ಲಿಯರ್ ಇರಬೇಕು ನಿಮ್ಮ ಆಡಿಯೋ. ಆ್ಯಂಡ್ ಆಡಿಯೋಗೆ ನನ್ನ ಹತ್ರ ಎಷ್ಟೊಂದು ಮೈಕ್ರೋಫೋನ್ಸ್ ಸಜೆಷನ್ಸ್ ಇದೆ. ನಾನು ಕರೆಂಟ್ಲಿ ಯಾವುದೇ ಒಂದು ಮೈಕ್ರೋಫೋನ್ ಯೂಸ್ ಮಾಡ್ತಾ ಇಲ್ಲ. ಆ್ಯಂಡ್ ನನ್ನ ಮೊಬೈಲಲ್ಲೇ ಒಂದು ಸೌಂಡ್ ಫೋಕಸ್ ಅಂತ ಒಂದು ಫೀಚರ್ ಇದೆ. ನಾರ್ಮಲ್ ಆಗಿ ಆಲ್ಮೋಸ್ಟ್ ಮೈಕ್ರೋಫೋನ್ ಥರನೇ ಅದು ಆ್ಯಕ್ಟ್ ಮಾಡುತ್ತೆ. ಬ್ಯಾಕ್ಗ್ರೌಂಡ್ ನಾಯ್ಸ್ ಎಲ್ಲ ರಿಮೂವ್ ಮಾಡುತ್ತೆ. ನನ್ನ ಹತ್ರ ಸ್ವಲ್ಪ ಸಜೆಷನ್ಸ್ ಇದೆ ಮೈಕ್ರೋಫೋನ್ ಇಂದು. ನೀವು ಯಾವ್ದು ಯೂಸ್ ಮಾಡ್ಬೋದು ಅಂಡರ್ ಬಜೆಟ್ ಇಂದು, ಅದನ್ನೆಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನಾನು. ಅಂಡ್ ಫಸ್ಟ್ ಸಜೆಷನ್ ಬಂದು DSLR ಪರ್ಚೇಸ್ ಮಾಡೋ ಅಗತ್ಯ ಇಲ್ಲ. ಕ್ವಾಲಿಟಿ ಡಸಂಟ್ ಮ್ಯಾಟರ್. ಅಂಡ್ ಮ್ಯಾಟರ್ ಆಗೋದು ಬಂದು ನಿಮ್ಮ ಆಡಿಯೋ, ಆಮೇಲೆ ನೀವು ಹೆಂಗೆ ಪ್ರೆಸೆಂಟ್ ಮಾಡ್ತೀರಾ ಅನ್ನೋದು. ಆ್ಯಂಡ್ ಸೆಕೆಂಡ್ ಸಜೆಷನ್ ಬಂದು ಟೈಟಲ್ಸು, ಆಮೇಲೆ ತಮ್ನೇಲ್ಸು ಆ್ಯಂಡ್ ಹ್ಯಾಶ್ಟ್ಯಾಗು. ಟೈಟಲ್ ಅನ್ನ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ವಿಡಿಯೋದಲ್ಲಿ. ಆ್ಯಂಡ್ ನಮ್ಮ ವಿಡಿಯೋ ಯಾವ್ದ್ರ ಬಗ್ಗೆ ಮಾಡ್ತಾ ಇದ್ದೀವಿ, ಆ ವಿಡಿಯೋ ಬಗ್ಗೆ ತಿಳಿಸ್ಕೊಳ್ಳೋದೇ ನಮ್ಮ ಟೈಟಲ್ಲು. ಟೈಟಲ್ಸ್ ಕೂಡ ಅದನ್ನ ನೀವು ಹೆಂಗೆ ಹಾಕ್ಬೋದು ಅಂತಂದರೆ, ಸಪೋಸ್ ಸಿಂಪಲ್ ಟೈಟಲ್ ಹಾಕ್ಬೋದು, ಇಲ್ಲಾಂದರೆ ಲಾಂಗ್ ಟೈಟಲ್ಸು ನೀವು ಹಾಕ್ಬೋದು. ನಾನು ಸಜೆಸ್ಟ್ ಮಾಡೋದು ಸಿಂಪಲ್ ಟೈಟಲ್ಸ್ ಹಾಕಿ. ಹೆಂಗೆ ಅಂತಂದರೆ, ಈಗ ನೀವು 2026 ಅಲ್ಲಿ ಹೆಂಗಿರಬೇಕು ಅಂತ ನೀವು ಸಪೋಸ್ ನೋಡ್ತಾ ಇದ್ದೀರಾ, ಅದ್ರ ಬಗ್ಗೆ ನೀವು ಸಪೋಸ್ ವಿಡಿಯೋ ಮಾಡ್ತಾ ಇದ್ದೀರಾ ಅಂತಂದರೆ, ಐ ಹ್ಯಾವ್ ಚೇಂಜ್ ದೀಸ್ ಥಿಂಗ್ಸ್ ಇನ್ 2026, ಸೊ ಯು ಕ್ಯಾನ್ ಚೇಂಜ್ ದೀಸ್ ಟು. ಈ ಥರ ಒಂದು ಯುನೀಕ್ ಆಗಿ ನೀವು ಟೈಟಲ್ಸ್ ಹಾಕ್ಬೋದು. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ತಮ್ನೇಲ್ಸ್. ತಮ್ನೇಲ್ಸ್ ಅನ್ನೋದು ಕವರ್ ಪೇಜ್ ಥರ. ಹಿಂಗಿದ್ರೆ ನೀವು ಯೂಟ್ಯೂಬಲ್ಲಿ ಎಷ್ಟೊಂದು ಯೂಟ್ಯೂಬ್ ಬ್ರೌಸ್ ಮಾಡ್ತಾನೆ ಇರ್ತೀರಾ, ಎಷ್ಟೊಂದು ಜನ ಯುನೀಕ್ ಆಗಿ ತಮ್ನೇಲ್ಸ್ ಅಪ್ಲೈ ಮಾಡ್ತಾ ಇರ್ತಾರೆ. ಅದೊಂದು ಡಿಸೈನ್. ನೀವು ಸಪೋಸ್ ಟ್ರಾವೆಲಿಂಗ್ ಮಾಡ್ತಾ ಇದ್ರೆ, ಇಲ್ಲಾಂದರೆ 2026 ಏನಾದ್ರು ಟೆಕ್ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ರೆ, ಯಾವ್ದ್ರ ಬಗ್ಗೆ ನೀವು ವಿಡಿಯೋ ಇರುತ್ತೋ ಅದ್ರ ಬಗ್ಗೆ ಪಿಕ್ಚರ್ಸ್ ಹಾಕಿ ಈ ಒಂದು ತಮ್ನೇಲ್ನ ನೀವು ರೆಡಿ ಮಾಡ್ಕೊಂಡು ಅಪ್ಲೋಡ್ ಮಾಡೋದು. ಆ್ಯಂಡ್ ನಿಮ್ಮನ್ನ ನೀವು ಕೂಡ ತಮ್ನೇಲಲ್ಲಿ ಪ್ರೆಸೆಂಟ್ ಮಾಡ್ಕೊಬೋದು. ವಿಚ್ ಫೀಲ್ಸ್ ರಾ. ಎಲ್ಲಿ ಯೂಸ್ ಮಾಡ್ಕೊಂಡು ತಮ್ನೇಲ್ಸ್ ಯಾವತ್ತೂ ಕ್ರಿಯೇಟ್ ಮಾಡಕ್ಕೆ ಹೋಗಬೇಡಿ. ಬಿಕಾಸ್ ಈಗ ಏನು ಆಲ್ಗೋರಿದಮ್ ಇರುತ್ತೆ, ಯೂಟ್ಯೂಬ್ ಆಲ್ಗೋರಿದಮ್ಮು, ಇಟ್ ಮೇ ಡಿಟೆಕ್ಟ್ ಮಾಡ್ಲೂಬೋದು, ಇಲ್ಲಾಂದ್ರೆ ಮಾಡ್ದೇನೆ ಇರ್ಬೋದು. ಆ್ಯಂಡ್ ನಿಮ್ಮ ಫೋಟೋ ಯಾವಾಗಲೂ ನಿಮ್ಮ ತಮ್ನೇಲಲ್ಲಿ ಇರಲಿ ಅನ್ನೋದನ್ನ ನಾನು ಯಾವತ್ತೂ ಸಜೆಸ್ಟ್ ಮಾಡ್ತೀನಿ. ಆ್ಯಂಡ್ ನನ್ನ ವೀಡಿಯೋಸ್ ನೀವು ನೋಡಿರ್ಬೋದು, ನಾನು ಆಲ್ಮೋಸ್ಟ್ ಎವ್ರಿ ತಮ್ನೇಲಲ್ಲಿ ನನ್ನ ಫೋಟೋ ಅಂತೂ ಇದ್ದೇ ಇರುತ್ತೆ. ತಮ್ನೇಲ್ ಆರ್ ವೆರಿ ಇಂಪಾರ್ಟೆಂಟ್. ಅದಾದಮೇಲೆ ನಿಮ್ಮ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹ್ಯಾಶ್ಟ್ಯಾಗ್ಸ್ ಆಗುವಂಥದ್ದು. ಹ್ಯಾಶ್ಟ್ಯಾಗ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾವ್ದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀರಾ, ಆ ರಿಲೆವೆಂಟೆಡ್ ಕೀವರ್ಡ್ಸ್ ಬಗ್ಗೆ ನೀವು ಹ್ಯಾಶ್ಟ್ಯಾಗ್ಸ್ ಹಾಕಿದ್ರೆ, ಆ್ಯಂಡ್ ಹೊಸ ಯೂಸರ್ಸ್ ಏನಿರ್ತಾರೆ ಅವ್ರಿಗೆ ನಿಮ್ಮ ವಿಡಿಯೋನ ಫೈಂಡ್ ಮಾಡಿ ಜಸ್ಟ್ ನೋಡೋಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಆಲ್ಗೋರಿದಮ್ಗೂ ನಿಮ್ಗೆ ಹೆಲ್ಪ್ ಮಾಡೋಕ್ಕಾಗುತ್ತೆ ನೀವು ವಿಡಿಯೋನ ರೆಕಮೆಂಡ್ ಮಾಡೋಕ್ಕೆ. ಇದು ಬಂದು ಸೆಕೆಂಡ್ ಸಜೆಷನ್ನು. ಆ್ಯಂಡ್ ಥರ್ಡ್ ಸಜೆಷನ್ ಬಂದು ಇದೇ ನಾನು ಹೇಳಿದ್ದು. ಹೊಸ ಒಂದು ವೈರಲ್ ಆಗ್ತಿದೆ, ಆ ಒಂದು ಟ್ರೆಂಡಿಂಗ್ ಬಂದು ಏನಂತಂದ್ರೆ ನಿಮ್ಮ ಎಡಿಟಿಂಗ್ ಸ್ಟೈಲ್. ಎಡಿಟಿಂಗ್ ಸ್ಟೈಲು ಅವಾಗ ಹೆಂಗಿತ್ತು ಅಂತಂದರೆ, ಇಷ್ಟೊಂದು ಟ್ರಾನ್ಸಿಷನ್ಸ್ ಆಗ್ತಾಯಿದ್ರು, ಅದಾದಮೇಲೆ ಎಫೆಕ್ಟ್ಸ್ ಆಗ್ತಾಯಿದ್ರು, ಆ್ಯಂಡ್ ತುಂಬ
ಸೊ ಗ್ರಾಫಿಕ್ಸ್ ಯೂಸ್ ಮಾಡ್ತಾ ಇದ್ರು ಅಂಡ್ ಕಟ್ಸ್ಗಳು ತುಂಬಾ ಇರ್ತಾ ಇತ್ತು. ಸೊ ಒಂದೊಂದೊಂದು ಕಟ್ಟಿಗೂ ಸೊ ಬಿಗ್ ಟೆಕ್ಸ್ಟ್ ಆಗ್ತಾ ಇದ್ರು ಅಂಡ್ ಬೋಲ್ಡ್ ಲೆಟರ್ಸ್ ಆಗ್ತಾ ಇದ್ರು. ಸೊ ಇವಾಗ ಅದೆಲ್ಲ ನಡೀತಾನೆ ಇಲ್ಲ. ಸೊ ಎಷ್ಟೊಂದು ಬಿಗ್ ಯೂಟ್ಯೂಬ್ ಚಾನಲ್ಸ್ ನೀವು ನೋಡ್ಬೋದು. ಸೊ ಮಿಸ್ಟರ್ ಬೀಸ್ಟ್ ಆಗಿರ್ಬೋದು, ಆಮೇಲೆ ಸೊ ತುಂಬಾ ಇಂಗ್ಲಿಷ್ ಕಂಟೆಂಟ್ ಕ್ರಿಯೇಟರ್ಸ್ ಏನಿದ್ದಾರೆ ಅವರು ಈ ಸ್ಮಾಲ್ ಎಡಿಟಿಂಗ್ ಸ್ಟೈಲ್ ನ ಕಂಡಿಟ್ಕೊಂಡಿದ್ದಾರೆ. ಸೊ ವಿಚ್ ಇಸ್ ಕಾಲ್ಡ್ ಆಸ್ ಆಂಟಿ ಎಡಿಟಿಂಗ್ ಸ್ಟೈಲ್. ಸೊ ಈ ಒಂದು ಆಂಟಿ ಎಡಿಟಿಂಗ್ ಸ್ಟೈಲ್ ಅಂತಂದ್ರೆ ಸೊ ನೀವು ವಿಡಿಯೋ ನೀವು ಹೆಂಗ್ ತೆಗ್ದಿರ್ತೀರಾ ಅದೇ ತರನೇ ಸೊ ರಾ ಆಗಿ ನೀವು ಪ್ರೆಸೆಂಟ್ ಮಾಡೋದು. ಸೊ ಅಷ್ಟೊಂದು ಕಟ್ಸ್ ಇರಲ್ಲ, ಆಮೇಲೆ ಜಾಸ್ತಿ ಟ್ರಾನ್ಸಿಷನ್ಸ್ ಇರಲ್ಲ ಅಂಡ್ ಗ್ರಾಫಿಕ್ಸ್ ಇರಲ್ಲ ಅಂಡ್ ಬಿಗ್ ಟೆಕ್ಸ್ಟ್ ಇರಲ್ಲ. ಸೊ ಮಿನಿಮಲ್ ಬಿಗ್ ಟೆಕ್ಸ್ಟ್ ಹಾಕಿದ್ರೆ ಒಳ್ಳೇದಿರುತ್ತೆ. ಸೊ ಇಟ್ ಫೀಲ್ಸ್ ಪ್ರೊಫೆಷನಲ್. ಸೊ ಆ ತರ ಸೊ ಟ್ರೆಂಡ್ ಇವಾಗ ಜನಗಳು ಕೇಳ್ತಾ ಇಲ್ಲ. ಈಗ ಅವ್ರಿಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಅಂತಂದ್ರೆ ಅಟ್ಲೀಸ್ಟ್ ನೀನ್ ಏನ್ ಮಾತಾಡ್ತೀಯಾ ಅದನ್ನೇ ರಾ ಆಗಿ ನಮ್ಗೆ ಪ್ರೆಸೆಂಟ್ ಮಾಡು. ಹೆಂಗಂದ್ರೆ ಇಲ್ಲೇ ಪಕ್ಕದಲ್ಲಿ ನಿಂತ್ಕೊಂಡು ಅಟ್ಲೀಸ್ಟ್ ನಮ್ ಜೊತೆ ಅವ್ರು ಮಾತಾಡ್ತಾ ಇದಾರೇನೋ ಆ ತರ ಫೀಲಿಂಗ್ ಬರ್ಲಿ ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ. ಸೊ ದಿಸ್ ಇಸ್ ದ ಒನ್ ಥಿಂಗ್. ಸೊ ಎಡಿಟಿಂಗ್ ಸೊ ಈ ತರ ಸಿಂಪಲ್ ಆಗ್ಬಿಟ್ರೆ ನಮ್ಗಂತೂ ನನ್ಗಂತೂ ತುಂಬಾ ಈಸಿ ಆಗಿದೆ ಅಂಡ್ ನಿಮ್ಗೂ ಬೆಳೆಯೋದಕ್ಕೆ ಮತ್ತೆ ಆಲ್ಮೋಸ್ಟ್ ಟೈಮ್ ಕೂಡ ರೆಡ್ಯೂಸ್ ಆಗುತ್ತೆ ನಿಮ್ಗೆ ಇದರಿಂದ. ಸೊ ಇದು ಬಂದು ಥರ್ಡ್ ಸಜೆಷನ್ ಅಂಡ್ ನೆಕ್ಸ್ಟ್ ಬಂದು ಫೋರ್ತ್ ಸಜೆಷನ್ ಬಂದು ತುಂಬಾ ಇಂಪಾರ್ಟೆಂಟ್ ಸಜೆಷನ್. ಸೊ ಲಾಸ್ಟ್ ಸಜೆಷನ್ ಆಗಿದ್ರು ಈ 4 ಸಜೆಷನ್ ಒಂದು 4 ಪಿಲ್ಲರ್ ಇದೆ ನಿಮ್ಗೆ. ಅಂಡ್ ನನ್ನ ಲಾಸ್ಟ್ ಸಜೆಷನ್ ಅಂಡ್ 4ನೇ ಸಜೆಷನ್ ಒಂದು ಪೇಷನ್ಸ್ ಅಂಡ್ ಕನ್ಸಿಸ್ಟೆನ್ಸಿ. ಸೊ ಪೇಷನ್ಸ್ ಮತ್ತೆ ಕನ್ಸಿಸ್ಟೆನ್ಸಿ ಅನ್ನೋದು ಸೊ ಈ ಒಂದು ಯೂಟ್ಯೂಬ್ ಜರ್ನಿಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ನೀವು ನಾಳೆನೂ ಹೋಗಿ ಒಂದು ವಿಡಿಯೋನ ಶೂಟ್ ಮಾಡಿ ಅಂಡ್ ಜೋಶಲ್ಲಿ ಎಡಿಟ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಸಪೋಸ್ ಅಪ್ಲೋಡ್ ಮಾಡಿದ್ರೆ ಅಂಡ್ ಸಪೋಸ್ ವ್ಯೂಸ್ ಬಂದಿಲ್ಲ ಅಂದ್ರೆ ಸೊ ದಯವಿಟ್ಟು ಸೊ ಬೇಜಾರು ಮಾಡ್ಕೊಳಕ್ ಹೋಗ್ಲೇಬೇಡಿ. ಸೊ ಬಿಕಾಸ್ ಸೊ ಆ ಒಂದು ಯೂಟ್ಯೂಬ್ ಆಲ್ಗೋರಿದಮ್ ಏನಿದೆ ಅದು ನಿಮ್ಮ ಚಾನಲ್ನ ರೆಕಗ್ನೈಸ್ ಮಾಡೋಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ಅದಕ್ಕೆ ನೀವು ಕನ್ಸಿಸ್ಟೆಂಟ್ ಆಗಿ ಅಪ್ಲೋಡ್ ಮಾಡ್ಕೊಂಡು ಹೋಗ್ಬೇಕು. ಹಂಗಂತ ಅಂದ್ಬಿಟ್ಟು ಏನಪ್ಪ ಇದು ವ್ಯೂಸೇ ಬರ್ತಾ ಇಲ್ಲ ಅಂಡ್ ನಾನು ಯೂಟ್ಯೂಬ್ ನನ್ಗೆ ಬರೋದೇ ಇಲ್ವೇನೋ ಅಂತ ಅಂದ್ಬಿಟ್ಟು ಬಟ್ ಟ್ವಿಟ್ ಮಾಡಕ್ ಹೋಗ್ಬೇಡಿ. ಸೊ ಹೂ ಮೇನೋಸ್ ಯಾರಿಗೆ ಗೊತ್ತು ನಾಳೆ ನೀವು ಒಂದು ದೊಡ್ಡ ಯೂಟ್ಯೂಬರ್ ಆಗ್ಬೋದು, ಆಮೇಲೆ ದೊಡ್ಡ ಕಂಟೆಂಟ್ ಕ್ರಿಯೇಟರ್ ಆಗ್ಬೋದು. ಅದು ಕನ್ಸಿಸ್ಟೆಂಟ್ ಆಗಿ ಕೆಲಸ ಮಾಡ್ಕೊಂಡು ಹೋದ್ರೆ ಮಾತ್ರ. ಅಂಡ್ ಕಮೆಂಟ್ಸ್ ಬಗ್ಗೆ ಹೇಳ್ತೀನಿ. ಸೊ ಕಮೆಂಟ್ಸ್ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಗುಡ್ ಕಮೆಂಟ್ಸ್ ಹಾಕ್ತಾರೆ ಅಂಡ್ ಬ್ಯಾಡ್ ಕಮೆಂಟ್ಸ್ ಹಾಕ್ತಾರೆ. ಅಂಡ್ ಫಾರ್ ಎಕ್ಸಾಂಪಲ್ ಒಂದು ನಂಬರ್ ಇಟ್ಕೊಳ್ಳೋಣ. ಸೊ 30,000 ಒಂದು ಕಮೆಂಟ್ಸ್ ಬಂತು ಅಂತ ತಿಳ್ಕೊಳ್ಳಿ. ಆ 30,000ದಲ್ಲಿ 20,000 ನಿಮ್ಗೆ ಬ್ಯಾಡ್ ಕಮೆಂಟ್ಸ್ ಬಂದಿರುತ್ತೆ, ಆ ಒಂದು 10,000 ಗುಡ್ ಕಮೆಂಟ್ಸ್ ಬಂದಿರುತ್ತೆ. ಆ 10,000 ಪೀಪಲ್ ಅಟ್ಲೀಸ್ಟ್ ನಮ್ಮ ವಿಡಿಯೋನ ಇಷ್ಟಪಡ್ತಾ ಇದ್ದಾರಾ ಅದನ್ನ ಮಾತ್ರ ನಾವು ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ನಾನಂತೂ ಎಷ್ಟೊಂದು ಕಮೆಂಟ್ಸ್ ಬರ್ತಿರುತ್ತಿಲ್ಲ ಅಂತಲ್ಲ. ಸೊ ಇನಿಷಿಯಲಿ ಇವಾಗ ಸ್ವಲ್ಪ ಕಮ್ಮಿನೇ ಇದೆ. ಸೊ ಯಾಕಂದ್ರೆ ಹೊಸ ಚಾನಲ್ ಆಗಿರೋದ್ರಿಂದ. ಆದ್ರೆ ಬಟ್ ಎಷ್ಟೊಂದು ಜನ ನೀವು ಆ ಲ್ಯಾಂಗ್ವೇಜ್ ಅಲ್ಲಿ ಮಾಡಿ ಈ ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತಾ ಇಲ್ವಲ್ಲ, ತೆಲುಗುಲಿಲ್ಲ, ನೀವ್ ಯಾಕೆ ಕನ್ನಡದಲ್ಲಿ ಮಾಡ್ತಾ ಇದ್ದೀರಾ ಅಂಡ್ ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಸೊ ಬಿಕಾಸ್ ಯಾಕಂದ್ರೆ ನಮ್ಗೆ ಯಾವ್ದು ಕಂಫರ್ಟಬಲ್ ಆಗಿದೆ ಅಂಡ್ ನಮಗೆ ಯಾವ ಕಂಫರ್ಟಬಲ್ ಲ್ಯಾಂಗ್ವೇಜ್ ಇದೆ. ಅಂಡ್ ಸಮ್ಟೈಮ್ಸ್ ನಾನು ಇಂಗ್ಲೀಷಲ್ಲಿ ಕೂಡ ಬಟ್ ಮಾತಾಡ್ತಾ ಇರ್ತೀನಿ. ಸೊ ಕನ್ನಡ ಮಧ್ಯದಲ್ಲಿ ಬಟ್ ಇಂಗ್ಲಿಷ್ ಮಾತ್ರ ಹೆಂಗೆ ಅಂತಾನೆ ಸೊ ಬ್ರಿಡ್ಜ್ ಆಗಿ ಆಕ್ಟ್ ಮಾಡುತ್ತೆ ಅಷ್ಟೇ. ಸೊ ನಮಗೆ ಕಂಫರ್ಟಬಲ್ ಯಾವ್ದಿದೆ, ಸೊ ನಾವ್ ಹೆಂಗೆ ಕಂಫರ್ಟಬಲ್ ಆಗಿ ಕ್ಯಾಮ್ರಾ ಮುಂದೆ ಹೆಂಗೆ ಪ್ರೆಸೆಂಟ್ ಮಾಡ್ಬೋದು ಅಷ್ಟನ್ನ ಮಾಡ್ಕೊಂಡು ಆರಾಮಾಗಿ ಕನ್ಸಿಸ್ಟೆಂಟ್ ಆಗಿ ನೀವು ಸೊ ವಿಡಿಯೋಸ್ ಹಾಕೊಂಡು ಸೊ ಯಾವ ಟಾಪಿಕ್ ನಿಮ್ಗೆ ಮಾಡಿದ್ರೆ ಇಷ್ಟ, ಆಮೇಲೆ ನಿಮ್ಗೆ ಯಾವ ಟಾಪಿಕ್ ಮೇಲೆ ಪ್ಯಾಷನ್ ಇದೆ ಆ ಟಾಪಿಕ್ ಚೂಸ್ ಮಾಡ್ಕೊಂಡು ಹೋದ್ರೆ ಪಕ್ಕ ನಿಮ್ಗೆ 2026 ಅಲ್ಲಿ ಒಂದು ಒಳ್ಳೆ ಕಂಟೆಂಟ್ ಕ್ರಿಯೇಟರ್ ಆಗ್ಬೋದು. ಒಳ್ಳೆ ಗುಡ್ ಸ್ಟಾರ್ಟ್ ಸಿಗುತ್ತೆ ನಿಮ್ಮ ಕಂಟೆಂಟ್ ಕ್ರಿಯೇಷನ್ ಜರ್ನಿಲಿ ಅಂತ ನಾನು ಹೇಳ್ತೀನಿ. ಅಂಡ್ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ 2026 ಅಲ್ಲಿ ಅಂಡ್ ನಾನು ಒಂದು ಹೊಸ ಯೂಟ್ಯೂಬ್ ಚಾನಲ್ನ ಶುರು ಮಾಡಬೇಕು. ಸೊ ಒಂದು ಕಂಟೆಂಟ್ ಕ್ರಿಯೇಟರ್ ಆಗಬೇಕು, ಒಬ್ಬ ವ್ಯಾಲ್ಯೂಬಲ್ ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ ಅಂತಂದ್ರೆ ಈ ಸಜೆಷನ್ಸ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಅಂಡ್ ಸಪೋಸ್ ಇಷ್ಟ ಆಗಿದ್ರೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಆಮೇಲೆ ಲೈಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಸಪೋಸ್ ಈ ವಿಡಿಯೋನ ಹೊಸದಾಗಿ ಯಾರು ನೋಡ್ತಿದ್ದೀರಾ ಅಂತಂದ್ರೆ ಅಂಡ್ ನನ್ನ ಪ್ರೀವಿಯಸ್ ವಿಡಿಯೋ ನಿಮ್ಗೆಲ್ಲರೂ ಇಷ್ಟ ಆಗಿದೆ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಅಂಡ್ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನಿಸಿಕೆ ಅನಿಸ್ತು, ನಿಮ್ಗೆ ಏನ್ ಅನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಅಂಡ್ ಮತ್ತೆ ಬರ್ತೀನಿ ಹೊಸ ಟಾಪಿಕ್ ಜೊತೆ, ಹೊಸ ವಿಡಿಯೋ ಜೊತೆ, ಹೊಸ ಇಂಟ್ರೆಸ್ಟಿಂಗ್ ಟಾಪಿಕ್, ಹೊಸ ವಿಡಿಯೋನ ತಗೊಂಡ್ಬರ್ತೀನಿ ನಿಮ್ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬಾಯ್.